ಸಚಿವ ಜಮೀರ್ ಅಹಮದ್ ಖಾನ್ ವಿರುದ್ಧವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಿಟ್ಟಾಗಿದ್ದಾರೆ. ಚುನಾವಣಾ ಪ್ರಚಾರದಲ್ಲಿ ವೈಯಕ್ತಿಕ ನಿಂದನೆ ಸರಿಯಲ್ಲ. ಒಂದು ಎಲೆಕ್ಷನ್ ಕ್ಯಾಂಪೇನ್ಗೆ ಬಂದಂಥ ಸಂದರ್ಭಗಳಲ್ಲಿ ಯಾರ ವಿಚಾರದಲ್ಲಿಯೂ ಕೂಡ ಪಕ್ಷದ ಬಗ್ಗೆ ಮಾತಾಡಿ, ಅಭಿವೃದ್ಧಿ ಬಗ್ಗೆ ಮಾತಾಡಿ ಟೀಕೆ ಮಾಡೋದು ಬೇರೆ. ಆದರೆ ವೈಯಕ್ತಿಕ ಟೀಕೆಗಳಿದೆಯಲ್ಲ, ವೈಯಕ್ತಿಕ ನಿಂದನೆ ಇದೆಯಲ್ಲ, ಇದು ಸರಿಯಲ್ಲ. ಚನ್ನಪಟ್ಟಣದಲ್ಲಿ ಈ ಬಾರಿ ಗೆಲ್ಲಬೇಕು ಅಂತಲೇ ಹೊರಟಿದ್ದೀವಿ. ಇದರ ಮಧ್ಯದಲ್ಲಿ ನಿಮ್ಮ ಇಂಥ ಹೇಳಿಕೆಗಳಿಂದ ಒಕ್ಕಲಿಗ ಮತಗಳು ಡೈವರ್ಟ್ ಆಗಿಬಿಟ್ರೆ ಹೇಗೆ? ಕುಮಾರಸ್ವಾಮಿ ಅವರನ್ನು ನೀವು ಕರಿಯ ಅಂತ ಕರೆದರೆ ಹೇಗೆ? ಒಕ್ಕಲಿಗ ಮತಗಳು ವಿಭಜನೆ ಆದರೆ ಹೇಗೆ? ಈ ಒಂದು ಚುನಾವಣೆಯನ್ನು ನಾವು ಬಹಳ ಸೀರಿಯಸ್ ಗಂಭೀರವಾಗಿ ತೆಗೆದುಕೊಂಡಿದ್ದೀವಿ. ಇಂಥ ಟೈಮಲ್ಲಿ ಕುಮಾರಸ್ವಾಮಿ ಅವ್ರನ್ನ ಕುರಿತು ಕರಿಯ ಕುಮಾರಸ್ವಾಮಿ ಅಂದರೆ ಹೇಗೆ, ಈ ಥರ ಮಾತಾಡಬಹುದಾ ನೀವು ಅಂಥೇಳಿ ಅವರು ಕೂಡ ಸಿಟ್ಟಾಗಿದ್ದಾರಂತೆ. ಮೈತ್ರಿ ನಾಯಕರು ಇದನ್ನೇ ಇಟ್ಕೊಂಡು ಕುಮಾರಸ್ವಾಮಿ ಅವರಿಗೆ ಕರಿಯ ಅಂದರು ಅಂತ ದೊಡ್ಡದು ಮಾಡ್ತಾ ಇದ್ದಾರೆ. ನಿಮ್ಮ ಹೇಳಿಕೆಯ ಪರಿಣಾಮ ಏನಾಗಬಹುದು ಅಂತ ನಿಮಗೆ ಗೊತ್ತಿದೆಯಾ? ಎಲೆಕ್ಷನ್ ಕ್ಯಾಂಪೇನ್ಗಳಿಗೆ ಬಂದು ಒಬ್ಬ ವ್ಯಕ್ತಿಯನ್ನು ಕುರಿತು ಅವರ ಚರ್ಮದ ಬಣ್ಣ ಇಟ್ಕೊಂಡು ಮಾತನಾಡೋದಾ? ನಮ್ಮ ಸಮುದಾಯದ ಓಲೈಕೆ ಭರದಲ್ಲಿ, ನಮ್ಮ ಸಮುದಾಯವನ್ನು ಓಲೈಕೆ ಮಾಡಿಕೊಳ್ತಕ್ಕಂಥ ಭರದಲ್ಲಿ ಇಂಥ ಸ್ಟೇಟ್ಮೆಂಟ್ ಕೊಟ್ಬಿಟ್ಟಿದ್ದೀರಾ ನೀವು. ಕುಟುಂಬ ಸಮುದಾಯವನ್ನು ಖರೀದಿ ಮಾಡ್ತಕ್ಕಂಥ ಮಾತನಾಡಿದ್ದೀರಿ. ಇದು ಬೇರೆ ರೀತಿ ಡೈವರ್ಟ್ ಆದರೆ ಏನು ಮಾಡಬೇಕು? ಮಾತನಾಡಬೇಕಾದ್ರೆ ಮಾತಿನ ಮೇಲೆ ಹಿಡಿತಾ ಇರಬೇಕು. ಸಚಿವ ಜಮೀರ್ ಅಹಮದ್ ಖಾನ್ ವಿರುದ್ಧವಾಗಿ ಕೆಪಿಸಿಸಿ ಅಧ್ಯಕ್ಷರು ಗರಂ ಆಗಿದ್ದಾರೆ. ಡೀಟೇಲ್ಸ್ಕೊಳ್ಳಿಕ್ಕೆ ಇದೀಗ ಶಿವಕುಮಾರ್ ಜೋಹಳಿ ಇದ್ದಾರೆ. ಶಿವಕುಮಾರ್ ಜೋಹಳಿ, ಜಂಪೀರ್ ಖಾದ್ರಿ ಅವರ ಸ್ಟೇಟ್ಮೆಂಟ್ ಒಂದು ಕಡೆ ಆಯಿತು, ಕಡೆ ಕ್ಷಣದಲ್ಲಿ 1930s ಅದರ ಆ ಕಡೆನೋ ಈ ಕಡೆನೋ ಆ ಥರದ ಆಲೋಚನೆಗಳು ಬಂದಿದ್ದಿರಬಹುದು. ಆದರೆ ತೀರ್ಮಾನಕ್ಕೆ ಬಂದುಬಿಟ್ಟಿದ್ರು, ಕಡೇ ಕ್ಷಣಗಳಲ್ಲಿ ಹೋಗಿ ಅವರು ಚೇಂಜ್ ಮಾಡಿಬಿಟ್ಟಿದ್ರು ಅನ್ನೋದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಕಷ್ಟ. ಆಲೋಚನೆಗಳು ಸಾವಿರ ಇರ್ತವೆ. ಅವರು ಅದರದ್ದು ಪೂರ್ವ ಪರ ಎಲ್ಲವನ್ನು ಕೂಡ ಯೋಚನೆ ಮಾಡ್ತಾರೆ, ಜೈನನ ಬೌದ್ಧನ ಅಂತೇಳಿ. ಲಾಸ್ಟ್ ಮೂಮೆಂಟ್ ಕಡೇ ಕ್ಷಣದಲ್ಲಿ ಚೇಂಜ್ ಮಾಡಿಬಿಟ್ರು ಅನ್ನೋದು ಒಪ್ಪೋದು ಕಷ್ಟ. ಜಂಪೀರ್ ಖಾದ್ರಿ ಅವ್ರ ಸ್ಟೇಟ್ಮೆಂಟ್ ನಾವು ಇಟ್ಕೊಂಡ್ರೆ, ಇಲ್ಲಿ ನೋಡಿದ್ರೆ ಚನ್ನಪಟ್ಟಣದಲ್ಲಿ ಈ ಹಿಂದೆ ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ ನಿಖಿಲ್ ನಿಂತಿದ್ದಾಗ ಇದೇ ಥರದ ಕಥೆ ಆಗಿತ್ತು. ಸುಮಲತಾ ಅವ್ರನ್ನ ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡಿ 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 ಆ್ಯಸ್ ಇಫ್ ಸುಮಲತಾ ಅವ್ರಿಗೇನೋ ಡ್ಯಾಮೇಜ್ ಮಾಡ್ತಾ ಇದ್ದಾರೆ, ಅವರು ಓಟನ್ನು ಕಸಿತಾ ಇದ್ದಾರೆ ಇವರು ಅನ್ನೋ ರೀತಿ ಒಂದು ಚಿತ್ರವನ್ನು ಮೂಡಿಸಿ ಕಡೆ ಗಳಿಗೆ ಅದೇನಾಯಿತು ಅಂತ ಎಲ್ಲವೂ ಕೂಡ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಉಲ್ಟಾ ಆಯಿತು. ಅದೇ ಕೆಲಸ ಇದೀಗ ಕಾಂಗ್ರೆಸ್ನ ಕಡೆಯಿಂದಾನೇ ಇಲ್ಲಿ ಯೋಗೀಶ್ವರ್ ಅವ್ರಿಗೆ ಆಗ್ತಾ ಇದೆಯಾ? ನೋಡೋರಿಗೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಕುಮಾರಸ್ವಾಮಿ ಅವ್ರನ್ನ ಅನ್ನಿಸ್ತಾ ಇದ್ರು ಕೂಡ ಸೂಕ್ಷ್ಮ ವಿಷಯಗಳನ್ನು ಸೂಕ್ಷ್ಮ ಸ್ಥಳಗಳಲ್ಲಿ ಯಾವ ಥರ ಮಾತಾಡಬೇಕು ಮಾತಾಡಬಾರ್ದು ಅಂತ ಗೊತ್ತಿಲ್ವಾ ಅಂಥೇಳಿ ಡಿ ಕೆ ಶಿವಕುಮಾರ್ ಅವರು ವಾರ್ನಿಂಗ್ ಕೊಟ್ಟಿದ್ದಾರೆ. ಏನಾಗ್ತಿದೆ ಇದ್ರ ಬಗ್ಗೆ ಅಂತ? ರಮಕಾಂತ್, ಪ್ರಚಾರದ ಸಂದರ್ಭದಲ್ಲಿ ಜಮೀರ್ ಅಹಮದ್ ಅವರು ಅವರ ಸಮುದಾಯದ ಮತಗಳನ್ನು ಸೆಳೆಯೋದಕ್ಕೋಸ್ಕರ ಕುಮಾರಸ್ವಾಮಿ ಅವರ ವಿರುದ್ಧವಾಗಿ ಮಾತನಾಡಿದರು. ಕುಮಾರಸ್ವಾಮಿ ಅವರನ್ನು ಕರಿಯ ಅನ್ನುವಂತಹ ಒಂದು ಉರ್ದು ಪದವನ್ನು ಬಳಕೆ ಮಾಡಿ ಕರಿಯ ಅನ್ನುವಂಥ ಒಂದು ಪದವನ್ನು ಬಳಕೆ ಮಾಡಿದರು. ಜೊತೆಗೆ ಅವರ ಖಾನ್ದಾನನ್ನು ನಾನು ತೆಗೆದುಕೊಳ್ತೇನೆ ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು, ಅಂದರೆ ಪರ್ಚೇಸ್ ಮಾಡ್ತೀನಿ ಅಂತೇಳಿ. ಯಾವಾಗ ಈ ಒಂದು ಹೇಳಿಕೆಯನ್ನು ಜಮೀರ್ ಅಹಮದ್ ಅವರು ಕೊಟ್ಟರೋ, ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ಇದು ಇವತ್ತು ಬೇರೆ ರೀತಿಯಾದಂಥ ಬೆಳವಣಿಗೆಗಳಿಗೆ ಕಾರಣ ಆಗ್ತಾ ಇದೆ. ಪ್ರತಿಪಕ್ಷಗಳು ಜಮೀರ್ ಅವರ ವಿರುದ್ಧವಾಗಿ ತಿರುಗಿಬಿದ್ದಿದ್ದಾರೆ. ಎಲ್ಲ ನಾಯಕರು ಕೂಡ ಜಮೀರ್ ಅವರ ವಿರುದ್ಧವಾಗಿ ಆಕ್ರೋಶಗಳನ್ನು ಇವತ್ತು ಹೊರಹಾಕ್ತಾ ಇದ್ದಾರೆ. ಸೊ ಇದು ಎಲ್ಲ ಒಂದು ಕಡೆ, ಯಾಕೆಂದರೆ ನಾಳೆ ಚುನಾವಣೆ ಇರೋದ್ರಿಂದ ಸಹಜವಾಗಿ ಇದು ಪಕ್ಷದ ಮೇಲೆ ಪರಿಣಾಮವನ್ನು ಬೀರಬಹುದು ಅನ್ನುವಂಥ ಕಾರಣಕ್ಕೆ ಈಗ ಡಿ ಕೆ ಶಿವಕುಮಾರ್ ಸಾಕಷ್ಟು ಅಸಮಾಧಾನವನ್ನು ಹೊರ ಹಾಕಿದ್ದಾರೆ. ಜಮೀರ್ ಅವರ ವಿರುದ್ಧವಾಗಿ ಕೋಪವನ್ನು ಕೂಡ ಮಾಡ್ಕೊಂಡಿದ್ದಾರೆ. ಯಾಕೆಂದರೆ ನಾವು ಬಹಳ ಸೂಕ್ಷ್ಮವಾಗಿ ಪ್ರಚಾರದ ಸಂದರ್ಭದಲ್ಲಿ ನಾವು ಟೀಕೆಗಳನ್ನು ಮಾಡ್ತಾ ಇದ್ದೀವಿ. ಆದರೆ ನೀವು ಈ ರೀತಿಯಾಗಿ ಏಕಾಏಕಿ ವೈಯಕ್ತಿಕವಾಗಿ ನಿಂದನೆಯನ್ನು ಮಾಡಿದ್ದೇ ಆದರೆ ಅದು ಅಲ್ಲಿರುವಂತಹ ಸಮುದಾಯವನ್ನು ನೋಡಿಕೊಂಡು ಯಾರು ಮತದಾರರಿದ್ದಾರೆ, ಮತದಾರರ ಮೇಲೆ ಏನಾದರೂ ಪರಿಣಾಮವನ್ನು ಬೀರುತ್ತಾ, ಇದೆಲ್ಲವನ್ನು ಕೂಡ ಮನಸ್ಸಿನಲ್ಲಿ ಇಟ್ಕೊಂಡು ನೀವು ಟೀಕೆಯನ್ನು ಮಾಡಬೇಕಾಗಿತ್ತು. ವಿಚಾರ ಮತ್ತು ಅಭಿವೃದ್ಧಿಯ ವಿಚಾರಗಳನ್ನು ಮುಂದಿಟ್ಕೊಂಡು ನೀವು ಟೀಕೆಯನ್ನು ಮಾಡಿದರೆ ಅದಕ್ಕೆ ಯಾರ ಆಕ್ಷೇಪಣೆ ಕೂಡ ಇರೋದಿಲ್ಲ. ಆದರೆ ಈ ರೀತಿಯಾಗಿ ವೈಯಕ್ತಿಕವಾಗಿ ನಿಂದನೆಯನ್ನು ಮಾಡಿರೋದ್ರಿಂದ ಒಂದು ಕಡೆ ಇದು ನಮಗೆ ಮತ್ತಷ್ಟು ಹಿನ್ನಡೆ ಆಗುವಂಥ ಒಂದು ಸಾಧ್ಯತೆಗಳಿದೆ. ಯಾಕೆಂದರೆ ನಾವು ಉತ್ತಮವಾಗಿ ಅಲ್ಲಿ ಕೆಲಸವನ್ನು ಮಾಡಿದ್ದೇವೆ, ಬೂತ್ ಮಟ್ಟದಲ್ಲಿ ಪಕ್ಷವನ್ನು ಕಟ್ಟಿದ್ದೇವೆ, ಕಾರ್ಯಕರ್ತರು ಹಗಲಿರುಳು ಅಲ್ಲಿ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಸ್ಕೊಳ್ಬೇಕು ಅಂತೇಳಿ ದುಡಿತಾ ಇದ್ದಾರೆ. ಸೊ ಇಂಥ ಒಂದು ಸಂದರ್ಭದಲ್ಲಿ ಈ ರೀತಿಯಾದಂಥ ಒಂದು ಸ್ಟೇಟ್ಮೆಂಟನ್ನು ಕೊಡೋದು ಸರಿಯಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಜಮೀರ್ ಅಹಮದ್ ಅವ್ರಿಗೂ ಕೂಡ ಅವರು ವಾರ್ನಿಂಗನ್ನು ಮಾಡಿದ್ದಾರೆ. ಜೊತೆಗೆ ಅಸಮಾಧಾನವನ್ನು ಬಹಿರಂಗವಾಗಿ ಅವರ ಮುಂದೆ ಹೊರಹಾಕಿದ್ದಾರೆ. ಈ ರೀತಿಯಾಗಿ ಸ್ಟೇಟ್ಮೆಂಟನ್ನು ಕೊಡಬೇಡಿ, ಅಭಿವೃದ್ಧಿ ಮತ್ತು ಬೇರೆ ವಿಚಾರಗಳನ್ನು ಇಟ್ಕೊಂಡು ನೀವು ಮಾತನಾಡಿ ಅನ್ನುವಂಥ ಒಂದು ವಾರ್ನಿಂಗನ್ನು ಮಾಡಿರುವಂಥದ್ದು. ರಮಕಾಂತ್, ಥ್ಯಾಂಕ್ ಯು ಶಿವಕುಮಾರ್ ಜೋಹಳಿ.